ಕೊಪ್ಪಳದಲ್ಲಿ ಕರಡಿ ಹಾವಳಿ ನಡೆದಿದೆ. ಗ್ರಾಮಸ್ಥರಲ್ಲಿ ಆತಂಕ ಎದುರಾಗಿದೆ. ಕೊಪ್ಪಳದ ರಸ್ತೆ ಬದಿಯ ಗುಡ್ಡದಲ್ಲಿ ಕರಡಿಗಳ ಗುಂಪು ಕಂಡು ಬಂದಿದೆ. ಇರಕಲ್ಲಗಡ, ಯಲಮರೇರಿ, ಅಬ್ಬಿಗೇರಿಯಲ್ಲಿ ಘಟನೆ ನಡೆದಿರುವುದು. ಒಂದಲ್ಲ ಎರಡಲ್ಲ, ಸುಮಾರು 7 ಕರಡಿಗಳ ಓಡಾಟ ಕಂಡು ಜನರು ಭಯಭೀತರಾಗಿದ್ದಾರೆ. ಕರಡಿ ಓಡಾಟದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಿನ್ನೆ ರಾತ್ರಿ ವೇಳೆ ಕರಡಿಗಳ ಗುಂಪು ಕಾಣಿಸಿಕೊಂಡಿದೆ. ಕರಡಿ ವಿಡಿಯೋ ಮಾಡಿ ಗ್ರಾಮಸ್ಥರಲ್ಲಿ ಯುವಕರು ಜಾಗೃತಿ ಮೂಡಿಸುತ್ತಿದ್ದಾರೆ. ಸುಮಾರು 7 ಕರಡಿಗಳ ಗುಂಪು ಈಗ ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಕೊಪ್ಪಳದ ರಸ್ತೆ ಬದಿಯ ಗುಡ್ಡದಲ್ಲಿ ಕರಡಿಗಳ ಗುಂಪು ಕಂಡು ಬಂದಿದೆ. ಅಲ್ಲಿನ ಸ್ಥಳೀಯರ ಮೊಬೈಲ್ ಒಂದರಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಜೊತೆಗೆ ಜಾಗೃತರಾಗಿರಬೇಕು ಅಂತ ಗ್ರಾಮಸ್ಥರಲ್ಲಿ ಒಂದು ರೀತಿಯ ಎಚ್ಚರಿಕೆಯನ್ನು ಕೂಡ ಅಂದರೆ ವಿಡಿಯೋವನ್ನು ಹರಿಬಿಟ್ಟು ಎಲ್ಲರಲ್ಲೂ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ಕೂ ಕೂಡ ವಿಡಿಯೋವನ್ನು ಮಾಡಿದಂತಹ ಸ್ಥಳೀಯರು ಮುಂದಾಗಿದ್ದಾರೆ. ಕೊಪ್ಪಳದಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದಲ್ಲ ಎರಡಲ್ಲ, ಸುಮಾರು 7 ಕರಡಿಗಳ ಗುಂಪು ಕಂಡು ಬಂದಿದೆ. ಊಟ ಮಾಡಿರಲಿಲ್ಲ, ಊಟ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್ ಸಂಪರ್ಕದಲ್ಲಿದ್ದಾರೆ. ಶುಕ್ರಾಜ್, ಈಗ ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರಾ ಈ ಕರಡಿಯನ್ನ ಸೆರೆ ಹಿಡಿಯುವಂತಹ ಪ್ರಯತ್ನಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ? ಈ ಬಗ್ಗೆ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ ಶುಕ್ರಾಜ್? ಕೊಪ್ಪಳ ತಾಲೂಕಿನ ಇರಕಲ್ಲಗಡ ಆಗಿರ್ಬೋದು, ಅಬ್ಬಿಗೇರಿ, ಈ ಒಂದು ಗ್ರಾಮಗಳಲ್ಲಿ ಯಥೇಚ್ಛವಾಗಿ ಕರಡಿಗಳು ಕಾಣಿಸ್ಕೊಳ್ತಾ ಇರ್ತವೆ ಮತ್ತು ಕರಡಿ ದಾಳಿಗೆ ಕೂಡ ಹಲವಾರು ಗ್ರಾಮಸ್ಥರು ಕೂಡ ಬಲಿಯಾಗಿದ್ದಂತಹ ಉದಾಹರಣೆಗಳು ಕೂಡ ಇದೆ. ಈ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ಮತ್ತು ಕೊಪ್ಪಳ ಜಿಲ್ಲಾಡಳಿತ ಗಮನಕ್ಕೆ ಕೂಡ ಗ್ರಾಮಸ್ಥರು ಕೂಡ ಹಲವಾರು ಬಾರಿ ಮನವಿ ಮಾಡಿದ್ದಾರೆ. ಯಾಕಂತಂದ್ರೆ ಈ ಒಂದು ಗುಡ್ಡಗಾಡು ಪ್ರದೇಶಗಳಲ್ಲಿ ಅತಿ ಹೆಚ್ಚವಾಗಿ ಈ ಒಂದು ಕರಡಿಗಳು ಕಾಣಿಸ್ಕೊಳ್ಳೋದ್ರಿಂದ ಇಲ್ಲಿ ಕರಡಿ ಧಾಮ ನಿರ್ಮಾಣ ಮಾಡಬೇಕು ಅನ್ನೋದು ಅಲ್ಲಿ ಒಂದು ಗ್ರಾಮಸ್ಥರ ಒಂದು ಅಹವಾಲಾಗಿದೆ ಮತ್ತು ಈ ಕುರಿತಾಗಿ ಸಾಕಷ್ಟು ಹೋರಾಟಗಳು ಕೂಡ ಅಲ್ಲಿ ರಾಜಕೀಯ ಮುಖಂಡರು ಕೂಡ ಸ್ಥಳೀಯ ರಾಜಕೀಯ ಮುಖಂಡರು ಹೋರಾಟ ಮಾಡಿರ್ತಕ್ಕಂಥದ್ದು. ಆದ್ರೆ ನಿನ್ನೆ ಏನು ಈ ಒಂದು ರಾತ್ರಿ ವೇಳೆಯಲ್ಲಿ ಹೋಗ್ತಿರ್ತಕ್ಕಂತಹ ವಾಹನ ಸವಾರರ ಒಂದು ಕಣ್ಣಿಗೆ ಬಿದ್ದಂತಹ ಕರಡಿಗಳನ್ನು ಅವರು ಕೂಡ ಬ್ಯಾಟ್ರಿ ಹಾಕಿ ವಿಡಿಯೋ ಸೆರೆ ಹಿಡಿದಿದ್ದಾರೆ. ನಿಜಕ್ಕೂ ಅದೊಂದು ಆತಂಕವನ್ನು ಸೃಷ್ಟಿ ಮಾಡಿದಂತೆ ಇರ್ಬೋದು. ಯಾಕಂದ್ರೆ ರಾತ್ರಿ ಹೊತ್ತು ಅಲ್ಲಿ ಸಾಮಾನ್ಯವಾಗಿ ಅದು ಮುಖ್ಯ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಇಂತಹ ಒಂದು ಕರಡಿ ಗುಂಪು ಈಗ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಸುಮಾರು ಒಂದು 6 ರಿಂದ 7 ಕರಡಿಗಳು ಒಂದೇ ಕಡೆ ಅಲ್ಲಿ ರಸ್ತೆ ಪಕ್ಕದಲ್ಲೇ ಓಡಾಡುತ್ತಿರ್ತಕ್ಕಂಥದ್ದು ನಿಜಕ್ಕೂ ಈ ಒಂದು ಗ್ರಾಮಗಳಿಗೆ ಹೋಗ್ಬೇಕಾದಂತಹ ಒಂದು ಗ್ರಾಮಸ್ಥರಲ್ಲಿ ಒಂದು ಆತಂಕ ಮೂಡಿದೆ ಅಂತ ಹೇಳ್ಬೋದು. ಈ ಬಾರಿ ಎಲ್ಲಿ ನಾವು ಆ ಒಂದು ಕರಡಿ ದಾಳಿಗೆ ತುತ್ತಾಗ್ತೀವೋ ಅನ್ನೋ ಒಂದು ಭಯದಿಂದ ಅಲ್ಲಿ ಜನರು ಪ್ರತಿನಿತ್ಯ ಓಡಾಡ್ತಿದ್ರೆ, ಹೀಗಾಗಿ ಕೂಡಲೇ ಏನು ಒಂದು ಗ್ರಾಮಸ್ಥರ ಒಂದು ಹೋರಾಟ ಒಂದು ಮತ್ತು ಮನವಿ ಇದೆ, ಇಲ್ಲಿ ಒಂದು ಕರಡಿ ಧಾಮವನ್ನು ನಿರ್ಮಾಣ ಮಾಡ್ಬೇಕು ಅಂತಂದು ಇದಕ್ಕೆ ಜಿಲ್ಲಾಡಳಿತ ಸ್ಪಂದನೆ ಮಾಡಬೇಕು ಮತ್ತು ಸರ್ಕಾರ ಈ ನಿಟ್ಟಿನಲ್ಲಿ ಒಂದು ಕರಡಿ ಧಾಮ ಇಲ್ಲಿ ನಿರ್ಮಾಣ ಮಾಡ್ಬೇಕು ಅಂತಂದು ಅಲ್ಲಿ ಗ್ರಾಮಸ್ಥರು ಕೂಡ ಈಗ ಕೇಳಿರ್ತಕ್ಕಂಥದ್ದು. ಒಟ್ಟಾರೆ ನಾವು ನೋಡ್ಬೇಕಂತಂದ್ರೆ ಅಲ್ಲಿ ಯಥೇಚ್ಛವಾಗಿ ಮಾಧ್ಯಮಗಳಲ್ಲಿ ಕೂಡ ವರದಿ ಆಗಿರ್ತಕ್ಕಂಥದ್ದು ಗಂಭೀರ ಗಾಯಗಳಾಗಿರ್ತಕ್ಕಂಥದ್ದು ಈ ಒಂದು ಕರಡಿ ದಾಳಿಯಿಂದಾಗಿ ಗ್ರಾಮಸ್ಥರು ಸಾಕಷ್ಟು ತಿಂಗಳಲ್ಲಿ ಏನಿಲ್ಲ ಅಂತಂದ್ರು ಒಂದಿಲ್ಲ ಇಬ್ರು ಆ ಒಂದು ಕರಡಿ ದಾಳಿಗೆ ಬಲಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಕೂಡಲೇ ಆ ಒಂದು ಪ್ರದೇಶದಲ್ಲಿ ಒಂದು ಕರಡಿ ಧಾಮ ನಿರ್ಮಾಣ ಮಾಡಬೇಕನ್ನೋದು ಈ ಒಂದು ಗ್ರಾಮಸ್ಥರ ಒಂದು ಒತ್ತಾಯ ಆಗಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಶುಕ್ರಾಜ್ ಮಾಹಿತಿಗೆ.